ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ. ದೇವರು ಒಳ್ಳೇದು ಮಾಡಲಿ. ಇವತ್ತು ಹಬ್ಬ ಅಲ್ವಾ, ಅದ್ರ ಜೊತೆಗೆ ನಮ್ಮ ಮನೇಲಿ ಏನಂತ ಅಂದರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು, ಅದಕ್ಕೂ ಹೋಗಬೇಕಾಗಿತ್ತು. ಏನೇನೋ ಪ್ಲ್ಯಾನ್ ಮಾಡೇ ಮಲ್ಕೊಂಡೆ. 4 ಗಂಟೆಗೆ ಎದ್ಬಿಟ್ಟು ಹಬ್ಬ ಮಾಡಿ ಅಂದರೆ ಅಟ್ಲೀಸ್ಟ್ ದೇವ್ರ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ರಾತ್ರಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಕೊಂಡೆ. ಹೆಂಗೆ ಅಂತ ಗೊತ್ತಾಗಿಲ್ಲ, ಅಲಾರಾಮ್ ಸೌಂಡ್ ಸಹ ಕೇಳಿಲ್ಲ. ಮತ್ತೆ ಇದು ಲೇಟ್ ಆಯಿತು. ಎದ್ದ ತಕ್ಷಣ ಇನ್ನು ದೇವ್ರ ಮನೆಗೆ ಎಲ್ಲ ರೆಡಿ ಮಾಡಿದ್ದೆ. ಪೂಜೆ ಒಂದು ಮಾಡಬೇಕಿತ್ತು. ಈ ಹರಿಬರಿಲಿ ಪೂಜೆ ಮಾಡೋಕ್ಕಾಗಲ್ಲ. ಬ್ರೇಕ್ಫಾಸ್ಟ್ ಮಾತ್ರ ಮಾಡಿಬಿಟ್ಟು ಬಂದ ಮೇಲೆ ಪೂಜೆ ಮಾಡ್ಕೊಳ್ಳೋಣ, ಫಸ್ಟು ಸ್ಕೂಲಿಗೆ ಹೋಗಿಬಿಡೋಣ ಅಂತ ಹೇಳಿ ಹೊರಟ್ವಿ. ಯಾಕೆಂತಂದರೆ ಸ್ಕೂಲು ಇವಾಗ ನಾವಿರೋ ಮನೆ ತುಂಬ ಅಂದರೆ ತುಂಬಾ ದೂರ. ಅಲ್ಲಿಗೆ ಹೋಗಬೇಕು ಅಂತಂದರೆ ಸುಮಾರು ಟೈಮ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಹಾಕಿಬಿಟ್ಟು ಹೊರಟ್ಬಿಡೋಣ ಎಲ್ಲರೂ ರೆಡಿಯಾಗಿ ಅಂತ. ಇವತ್ತು ಫಸ್ಟ್ ಟೈಮ್ ನಮ್ಮ ಮನೇಲಿ ನಾನು ರಂಗೋಲೆ ಬರೀತಾ ಇರೋದು. ಇನ್ಮೇಲೆ ಡೈಲಿ ಚಿಕ್ಕ ಚಿಕ್ಕ ರಂಗೋಲೆ ಬರೆದು ನನಗೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಇವತ್ತು ಮಾತ್ರ ಫಸ್ಟ್ ಟೈಮ್ ನಾನು ಮನೆಗೆ ರಂಗೋಲೆ ಬರೀತಾ ಇರೋದು. ಮಕ್ಕಳೆಲ್ಲ ಮಲಗಿದ್ರು, ಅವನ್ನೆಲ್ಲ ಎಬ್ಬಿಸಿ ಅವ್ರನ್ನೆಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಹೇಳಿದೆ. ನನ್ನ ಹಸ್ಬೆಂಡ್ ಇರೋದ್ರಿಂದ ನನಗೇನು ಸ್ವಲ್ಪ ಈ ಥರ ಅರ್ಜೆಂಟಲ್ಲಿ ಏನು ಟೈಮ್ ಪ್ರಾಬ್ಲಮ್ ಆಗಲ್ಲ. ಯಾಕೆಂದರೆ ಪ್ರೀತಮ್ನ ಕಂಪ್ಲೀಟಾಗಿ ಅವರೇ ರೆಡಿ ಮಾಡಿಬಿಡ್ತಾರೆ. ಮತ್ತು ಇಬ್ರಿಗೂ ಅಟ್ ಎ ಟೈಮ್ ಕೊಟ್ಟಿದ್ರು 8ರಿಂದ 10 ಗಂಟೆ ಅಷ್ಟೇ. ಯಾಕೆ ಅಂತಂದರೆ ಬೇರೆ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇತ್ತು CBSE. ಸೊ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಮುಂಚೆಗೇ ಪೇರೆಂಟ್ಸ್ ಟೀಚರ್ ಮುಗಿಬೇಕು. ಸ್ಟ್ರಿಕ್ಟಾಗಿ 10 o'clock ಒಳಗಡೆ ಮುಗಿಸ್ಕೊಳ್ಳಿ ಅಂತ. ನಾವು ಎಷ್ಟು ಟ್ರೈ ಮಾಡಿದ್ರು ಬೆಳಗ್ಗೆ ಲೇಟೇ ಆಗೋಯ್ತು ಹೋಗೋದು. ಎಲ್ಲಿ ಸಿಗಲ್ವೋ ಅನ್ನೋ ಟೆನ್ಷನಲ್ಲೇ ಪಟ ಅಂತ ರೆಡಿಯಾಗಿ ನಾನು ಇನ್ನು ಹೆಂಗೆ ಹಸ್ಕೊಂಡು ಹೋಗೋದಲ್ವ, ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ, ಮಾಡಿಬಿಡ್ತೀನಿ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ. ನನ್ನ ಹಸ್ಬೆಂಡ್ ಇಲ್ಲ ಹೊರಗಡೆನೇ ಮಾಡೋಣ ಅಂತ ಅಂದರು. ಮತ್ತು ಅದಕ್ಕೆ ಬೇರೆ ಏನಕ್ಕೆ ಅಲ್ಲೂ ಲೇಟ್ ಆಗುತ್ತೆ ಅಂತ ಹೇಳಿ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ತಂದಿದ್ದೆ. ಪ್ರಗತಿನೂ ಬಂದಿದ್ರಲ್ಲ, ನಿನ್ನೆ ಹಿಂದಿನ ದಿನ ಕರ್ಕೊಂಡು ಬಂದ್ವಿ. ಅಮ್ಮ ಕಳ್ಸಲ್ಲ ಅಂತ ನಾವಿಲ್ಲ, ಲಾಸ್ಟ್ ಪೇರೆಂಟ್ಸ್ ಟೀಚರ್ ಮೀಟಿಂಗು, ಅಟ್ಲೀಸ್ಟ್ ಸ್ಕೂಲ್ ಹತ್ರ ಹೋಗಿ ಬಂದಂಗೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದೆ. ಮೊಸರಿಗೆ ರಾತ್ರಿನೇ ಎಪ್ಪಾಕಿದ್ದೆ, ಅಮ್ಮ ಮಜ್ಜಿಗೆ ಕೊಟ್ಟಿದ್ರು. ಮೊಸರಿಗೆ ಸ್ವಲ್ಪ ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ, ಶುಂಠಿ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ರವೆಯನ್ನು ಚೆನ್ನಾಗಿ ಹುರಿದಿಟ್ಕೊಬೇಕು. ಎಷ್ಟು ಚೆನ್ನಾಗಿ ರವೆ ಹುರಿತೀವೋ ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಬಾಣಲಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಬೇಕಾಗಿರೋ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಬಟಾಣಿ. ಸೊ ಇದನ್ನು ಕೂಡ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ತರಕಾರಿ ಎಲ್ಲ ಬೇಯೋ ತನಕ ಬೇಯಿಸ್ಕೋಬೇಕು. ನನಗೆ ಉಪ್ಪಿಟ್ಟು ತುಂಬ ಇಷ್ಟ. ಸ್ವಲ್ಪ ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗೋದಿಲ್ಲ, ಆದರೆ ನಮ್ಮಮ್ಮ ಮಾಡೋ ಎಲ್ಲ ಉಪ್ಪಿಟ್ಟು ನನಗೆ ಇಷ್ಟ ಆಗುತ್ತೆ. ಆದರೆ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಮೊಸರು ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇದು ಕೆಲವೊಂದು ಕಡೆ ನಿಮಗೆ ಸಿಗುತ್ತೆ. ಅಂದರೆ ರವೆಯನ್ನು ಚೆನ್ನಾಗಿ ಉರಿಬೇಕು ತರಕಾರಿ ಜೊತೆಗೆ. ಆಲ್ರೆಡಿ ಒಂದ್ಸರಿ ಹುರಿದಿದ್ದೀನಿ, ಇದ್ರ ಜೊತೆಗೇನು ಉರಿಬೇಕು. ಯೂಸ್ ಮಾಡ್ತಾ ಇರೋದು ಬಿಸಿ ನೀರು. ಮಜ್ಜಿಗೆಗೂ ಸ್ವಲ್ಪ ಬಿಸಿನೀರೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಕುದಿಸಿ ಇದು ಮಾಡಿದ್ರೆ ಒಂಥರ ಮೊಸರು, ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಮೊಸರು ಹಾಕ್ಕೊಂಡು ಉಪ್ಪಿಟ್ಟು ತಿಂತಾರೆ. ಅದ್ರ ಬದಲಿಗೆ ಇದು ಅದೇ ರುಚಿ ಕೊಡುತ್ತೆ. ಹಿಂಗೂ ಮಾಡ್ಕೋಬೋದು. ಟ್ರೈ ಮಾಡಿ ಏನಾದರೂ ಡಿಫ್ರೆಂಟಾಗಿ ಬೇಕು ಅಂದರೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆದೆ. ಈ ಥರ ಅರ್ಜೆಂಟಲ್ಲಿ ಹೋಗ್ಬೇಕಂತಂದರೆ ಕೂದಲು ಡ್ರೈ ಮಾಡೋದು ತುಂಬಾ ಕಷ್ಟ. ಹೊರಟ್ವಿ ಸ್ಕೂಲ್ ಹತ್ರ. ಇಲ್ಲಿಂದ ಹೊರಟಿದೆ 8 ಗಂಟೆ ಆಯಿತು. ಇನ್ನು ಯಾವುದೇ ಕಾರಣಕ್ಕೂ ಅಂದರೆ ನೀವೇ ಲೆಕ್ಕ ಮಾಡಿ, 8ರಿಂದ 10 ಗಂಟೆ ಒಳಗಾದರೂ ರೀಚ್ ಆದರೆ ಸಾಕು. ಅಷ್ಟು ಟ್ರಾಫಿಕ್ ಇತ್ತು. ಮತ್ತು 8 ಗಂಟೆ ಮೇಲೆ ಗೊತ್ತಲ್ಲ, ಗಾಡಿ ಪಾಸ್ ಆಗೋದು ಅಷ್ಟು ಈಸಿ ಅಲ್ಲ. ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಲಿಲ್ಲ. ನಾನು ರೆಡಿ ಆಗೋಷ್ಟೊಳಗೆ ಟೈಮ್ ಆಗಿಬಿಡುತ್ತೆ ಅಂತ ಅವರೆಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನನಗೆ ಮಾತ್ರ ಬಾಕ್ಸ್ಗೆ ಹಾಕ್ಕೊಂಡು ಹೊರಟೆ. ನಾನು ಆನ್ ದ ವೇ ನಾನು ತಿನ್ಕೊಳ್ತೀನಿ, ನಡೀರಿ ಅಂತ ಹೇಳಿ. ಇನ್ನೊಂದು ವಿಚಾರ ಹೇಳಬೇಕಿತ್ತು. ಸುಮಾರು ಜನ ಕೇಳ್ತಾ ಇದ್ರಿ ಮನೆ ಚೇಂಜ್ ಮಾಡಿದ್ಮೇಲೆ ಸ್ಕೂಲ್ ಹತ್ರ ಇದೆಯಾ ಅಂತ ಹೇಳಿಬಿಟ್ಟು. ಇಲ್ಲ, ಸ್ಕೂಲ್ ಹತ್ರ ಇಲ್ಲ, ನಾವು ತುಂಬ ದೂರ ಬಂದಿದ್ದೀವಿ. ಸ್ಕೂಲ್ ಹತ್ರದಲ್ಲಿ ಮನೆ ಈ ಥರ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಸ್ಕೂಲ್ ಚೇಂಜ್ ಮಾಡಬೇಕನ್ನೋ ಡಿಸಿಷನಿಂದಾನೇ ನಾವು ಮನೆ ತೊಗೊಂಡಿದ್ದು. ಪ್ರೀತಮ್ ಸ್ಕೂಲಿಗೆ ಹೋದ ತಕ್ಷಣ ಟೀಚರ್ ಮಾತಾಡ್ಸಿದ್ರು. ಆಮೇಲೆ ಒಂದು ಸ್ಮೈಲಿ ಮತ್ತು ಚಾಕ್ಲೇಟ್ ಕೊಟ್ಟರು. ಅವನ ಬಗ್ಗೆ ಸುಮಾರು ವಿಚಾರ ಹೇಳಿದ್ರು. ಅಂದರೆ ನಮಗಿಂತ ಜಾಸ್ತಿ ಅಬ್ಸರ್ವೇಷನ್ ಅವ್ರಿಗಿರುತ್ತೆ. ಮತ್ತು ಇಷ್ಟು ಜನ ಮಕ್ಕಳಿದ್ರು ಅವ್ರು ಒಂದೊಂದು ಮಗುನೂ ಇಷ್ಟು ಚೆನ್ನಾಗಿ 1 ವರ್ಷದಲ್ಲಿ ಅನಲೈಸ್ ಮಾಡ್ತಾರೆ. ಸೊ ಎಲ್ಲ ಚೆನ್ನಾಗೇ ಇತ್ತು. ಒಂದು ಫೋಟೋಸ್ ಎಲ್ಲ ಕೊಟ್ಟರು. ಗ್ರೂಪ್ ಫೋಟೋ ಕೊಟ್ಟಿರಲಿಲ್ಲ, ಅದನ್ನು ಕೂಡ ಕೊಟ್ಟರು. ಆಮೇಲೆ ಅಂದರೆ ಪ್ರೀತಮ್ದು ಏನಾಗಿತ್ತು ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಅವನಿಗೆ ಸ್ಪೀಚ್ ಡಿಲೇ ಇದ್ದಿದ್ದರಿಂದ ಮಾತಾಡ್ತಾ ಇರಲಿಲ್ಲ, ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಮಕ್ಕಳಿಗೆ ಮಾತಾಡ್ಸೋ ಬದಲಿಗೆ ಫಸ್ಟ್ ಹೊಡೆದ್ಬಿಡ್ತಾ ಇದ್ದ. ಸೊ ಇದೆಲ್ಲ ಎಷ್ಟೊಂದು ಫೇಸ್ ಮಾಡಿದ್ವಿ. ಅದಾದಮೇಲೆ ನಾನು ಟೀಚರ್ ಹತ್ರ ಪರ್ಸ್ನಲಿ ಮಾತಾಡಿದೆ. ತುಂಬ ಚೆನ್ನಾಗಿ ಅವರು ರೆಸ್ಪಾನ್ಸ್ ಮಾಡಿದ್ರು. ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದು ಖುಷಿ ಆಯಿತು. ಇಲ್ಲ ಹೋಗಿದ್ರೆ ಆಗದ, ಇಲ್ಲೇನು ಅಲ್ಲೋಗಿ ಜಲಳಿ ಕ್ರಾಸಲ್ಲಿ
ಪ್ರಗತಿ ಇವತ್ತೇ ಲಾಸ್ಟ್ ಸ್ಕೂಲೆಲ್ಲ ನೋಡ್ಕೊಂಡ ನೋಡ್ಲಿಲ್ವಾ? ಯಾಕೆ? ಸ್ಕೂಲಲ್ಲಿ ನೋಡ್ಲಿ, ಕ್ಲಾಸಿಗೆ ಹೋಗಿ ಮಾಮಗೆ ಹೇಳ್ದಾ ಟಿ ಸಿ ತಗೊಂಡು ಹೋಗ್ತಾ ಇದೀವಿ ಅಂತ? ಏನಂದ್ರು? ಸರಿ ಆಯ್ತು, ಎಲ್ಲಿಗೆ ಯಾಕೆ ಅಂತ ಹೇಳ್ಬಿಟ್ಟು. ಪ್ರೀತಾ ನೀನು ಹೇಳ್ದ ಮ್ಯಾಮ್ಗೆ ಬಾಯ್? ಮಾಮಂತೂ ಫುಲ್ಲು ತಬ್ಕೊಂಡು ಮುತ್ಕೊಟ್ಟು ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಎಲ್ಲ ಹೇಳಿದ್ರಲ್ಲ ರಾಜಿ ಮ್ಯಾಮ್. ನಿಂಗೆ ಪಪ್ಪಿ ಕೊಟ್ರಲ್ಲ ರಾಜಿ ಮ್ಯಾಮು, ಚೌಕಿ ಕೊಟ್ಟರು, ಪ್ರೀತಮ್ಗೆ ಹಗ್ ಮಾಡಿ ತುಂಬ ಶಾರ್ಪ್ ಇದ್ದಾನೆ ಹುಡುಗ ಅಂತ ಹೇಳಿದ್ರು. ತುಂಬ ಒಳ್ಳೆ ಹುಡುಗ, ಇಡೀ ವರ್ಷ ನನ್ನ ಪಕ್ಕನೇ ಕೂತ್ಕೊಂಡಿದ್ದ ಅಂತ ಹೇಳಿದ್ರು. ತುಂಬ ಹೈಪರ್ ಆಕ್ಟಿವ್, ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಅವನು. ಸರಿ ಹೋಗ್ತಾನೆ. ಕೇಳಿಸ್ಕ 123 ಡೇಸಿಗೆ ನಾನು ಬರೀ 2 ದಿವಸ ಆಬ್ಸೆಂಟ್ ಆಗಿರೋದು. ಆಮೇಲೆ ತುಂಬ ಹೈಪರ್ ಆಕ್ಟಿವ್, ಸರಿ ಹೋಗ್ತಾನೆ. ನನ್ನ ಪಕ್ಕನೇ ಕುತ್ಕೊಂಡಿದ್ದಾನೆ ಈ ವರ್ಷ ಪೂರ್ತಿ. ಅವನ್ ಬೇರೆ ಮಕ್ಳಿಗೆಲ್ಲ ಇದೆ. ಆ ಜಾಗದಲ್ಲಿ ಯಾರನ್ನ ಬಂದು ಕುತ್ಕೊಂಡ್ರೆ ಹಿಡಿದು ಎಳ್ದು ಆಚೆ ಬಿಸಾಕ್ತಿದ್ನಂತೆ. ಚಿನ್ನು, ರಾಜಿ ಮ್ಯಾಮ್ನ ಮಿಸ್ ಮಾಡ್ಕೊಂತೀಯಾ? ಹೌದಾ? ನಿಂಗೆ ರಾಜಿ ಮ್ಯಾಮ್ ಅಂದ್ರೆ ಇಷ್ಟನಾ? ಎಷ್ಟಿಷ್ಟ? ತುಂಬ ಇಷ್ಟ. ನಮ್ದೆಲ್ಲ ಪ್ರೋಗ್ರೆಸ್ ಕಾರ್ಡು, ಸ್ಕೂಲ್ದು ಗ್ರೂಪ್ ಫೋಟೋ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಇಲ್ಲಿಗೆ ಆರ್ಮಿ ಸ್ಕೂಲಿಗೆ ಟಾಟಾ ಬಾಯ್ ಬಾಯ್ ಹೇಳಿ ನಮ್ಮ ಮಕ್ಕಳ ನೆಕ್ಸ್ಟ್ ಭವಿಷ್ಯಕ್ಕೆ ಏನು ಬೇಕೋ ಅದನ್ನು ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಬಹುಶಃ ಇದೇ ಲಾಸ್ಟ್ ಅನಿಸುತ್ತೆ ನಾವು ಈ ಕಡೆ ಬರೋದು, ಈ ಸ್ಕೂಲ್ ನೋಡೋದು ಎಲ್ಲ. ನನ್ನ ಪ್ರೀತಮ್ ಫ್ರೆಂಡ್ ಇದ್ದಾರಲ್ಲ, ಅವರೊಬ್ಬರು ಸಿಕ್ಕಿದ್ರು, ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಇನ್ನು ಮನೆಗೆ ಬಂದ್ವಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಅವ್ರು ಹೊರಡಬೇಕಾಗಿತ್ತು, ಹೊರಡ್ತೀನಿ ಅಂತ ಹೇಳಿದ್ರು. ಪ್ರೀತಮ್ ಏನು ಅನ್ಕೊಂಡ, ನಾವು ಒಂದವೇ ಬರೋದು ನೋಡ್ಬಿಟ್ಟು ಅಮ್ಮ ಮನೆಗೆ ಹೋಗ್ತೀವಿ ಅನ್ಕೊಂಡ್ಬಿಟ್ಟ. ಅಮ್ಮ ಬೇಕಾ? ಯಾಕೋ? ಏನು ಏನೋಯ್ತು? ಅಮ್ಮ ಮನೆಗೆ ಹೋಗ್ಲಿಲ್ವಾ? ಹೋಗಿವಿರು ರಜಕ್ಕೆ, ಇನ್ನು ರಜಾ ಬಂದಿಲ್ವಲ್ಲ. ರಜಾ ಬಾವುಗಳ ಹೋಗ್ಲಿ, ಮನೆಗೆ ಬಂದ್ಬಿಟ್ಟಿದೀವಿ, ಇನ್ನೇನ್ ಮಾಡಕ್ಕಾಗತ್ತೆ. ನೀನೇನ್ ಅನ್ಕಂಡೆ? ಅಮ್ಮ ಮನೆಗೆ ಹೋಗೋಣ ಅನ್ಕಂಡ? ಅನ್ಕೊಂತೀಯ ನೀನು? ಆಮೇಲೆ ಅವನಿಗೆ ತುಂಬಾ ಡಿಸಪಾಯಿಂಟ್ ಆಯಿತು. ಅಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ, ಯಾಕೆಂದರೆ ಅವನಿಗೆ ಸ್ವಲ್ಪ ಇದು ಗೊತ್ತಾಯ್ತಲ್ಲ ಬೇರೆ ಕಡೆ ಇದೆ ಇದು ರೂಟ್ ಅಂತ ಎಲ್ಲ. ಆಮೇಲೆ ಇಲ್ಲ ಇದು ಅಮ್ಮ ಮನೆ ಅಲ್ಲ, ನಮ್ಮದೇ ಮನೆ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಲಕ್ಕಿ ಇಲ್ಲೇ ಇರುತ್ತೆ ಪಾರ್ಕಿಂಗಲ್ಲಿ ಆರಾಮಾಗಿ ಓಡಾಡ್ಕೊಂಡು. ಇವಾಗ ಸ್ವಲ್ಪ ಜಾಗ ಜಾಸ್ತಿ ಇರೋದ್ರಿಂದ ಮೆಟ್ಲ ಮೇಲೆ ಬಾಗ್ಲ ಹತ್ರ ಮತ್ತು ಪಾರ್ಕಿಂಗ್ ಹತ್ರ ಇರುತ್ತೆ. ಅದಕ್ಕೆ ತುಂಬ ಇಷ್ಟ ಅಂದರೆ ನಮ್ಮ ಕಾರ್ ಕೆಳಗಡೆ ಹೋಗಿ ಮಲ್ಕೊಳ್ಳೋದು, ಅಲ್ಲೂ ಇರುತ್ತೆ. ಆಮೇಲೆ ನಾನೇನು ಮೇನ್ ಡೋರು ಓಪನ್ ಆಗೇ ಇಟ್ಟಿರ್ತೀನಿ, ಕ್ಲೋಸ್ ಏನು ಮಾಡಲ್ಲ. ಬೇಕಾದಾಗ ಮನೆ ಒಳಗೆ ಬರುತ್ತೆ, ಬೇಡ ಅಂದಾಗ ಪಾರ್ಕಿಂಗಲ್ಲಿ ಹೋಗುತ್ತೆ. ಅಲ್ಲೂ ಅದರದ್ದು ಏನೋ ಎಲ್ಲ ಇರುತ್ತೆ, ಆಟ ಆಡಿಕೊಂಡು ಬೆಡ್ ಇದೆ. ಸೊ ಬೇಕಂದರೆ 3rd ಫ್ಲೋರ್ ತನಕನೂ ಹೋಗುತ್ತೆ, ಅದು ಅಲ್ಲೆಲ್ಲ ಹೋಗುತ್ತೆ. ನಾವು ಎಲ್ಲೆಲ್ಲಿ ಇರ್ತೀವೋ ಅದು ಅಲ್ಲಲ್ಲೇ ಇರುತ್ತೆ. ಮಲ್ಕೋಬೇಕು, ಯಾರ್ದು ಡಿಸ್ಟರ್ಬೆನ್ಸ್ ಬೇಡ ಅಂದರೆ ಪಾರ್ಕಿಂಗಿಗೆ ಬಂದುಬಿಡುತ್ತೆ. ಯಾಕೆಂದರೆ ಪ್ರೀತಮ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನಲ್ವ, ಅದಕ್ಕೆ. ಇನ್ನು ಇವಾಗ ಶ್ರೀರಾಮನವಮಿ ನಮಗೆ ಸ್ಟಾರ್ಟ್ ಆಯಿತು. ಏನು ಕೊಟ್ಟಿದ್ದಾರೆ? ಎರೇಸರ್ ಕೊಟ್ಟಿದ್ದಾರಾ? ಅದು ಬೇಡ, ಅದು ಮನೆಗೆ ಬಂದ್ಮೇಲೆ ಹಾಕ್ಕೊಬಾರ್ದು. ಅದೆಲ್ಲ ಯಾಕೆ ಬಿಚ್ತೀಯ? ಅದು ಹೋಮ್ವರ್ಕ್ ಮಾಡಬೇಕಾದ್ರೆ ಬಿಚ್ಚಬೇಕು. ಇವಾಗ ಬೇಡ, ಈಗ ತೆಗೆದು ಹಾಳು ಮಾಡಬೇಡ, ಹಂಗೆ ಇಟ್ಕೋ ಹೊಸದದು. ಮ್ಯಾಮ್ ಕೊಟ್ರಾ? ಮನೆಗೆ ಬಂದುಬಿಟ್ಟು ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾನೆ. ಅದೆಲ್ಲ ನೋಡ್ಬಿಟ್ಟು ನಿಂದ ಗಿಫ್ಟ್ ಅದೆಲ್ಲ? ವೆರಿ ಗುಡ್. ಮುಗೀತು ಪೇರೆಂಟ್ಸ್ ಟೀಚರ್ ಮೀಟಿಂಗ್, ಲಾಸ್ಟ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಫೋಟೋಸ್ ಎಲ್ಲ ಕೊಟ್ರಲ್ಲ, ಎಲ್ಲ ಫೋಟೋ ನಿಂದು ಅಕ್ಕನ ಹತ್ರ ಇರ್ಬೇಕು ನೋಡಿ. ಅಲ್ಲಿಂದ ನಮ್ಮ ಮನೆಯವ್ರಿಗೆ ಬಿಸಿಲು
ಸಿಕ್ಕಾಪಟ್ಟೆ ಬಿಸಿಲು ಗೊತ್ತಾ. ಕಾರಲ್ಲಿ ಎ ಸಿ ಆನ್ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ, ಕಾರಿಂದ ಇಳಿದ ತಕ್ಷಣ ಗೊತ್ತಾಗುತ್ತೆ ಎಂಥ ಬಿಸಿಲಿದೆ ಹೊರಗಡೆ ಅಂತ ಹೇಳಿ. ಅಷ್ಟು ಬಿಸಿಲಾಗ್ತಾ ಇತ್ತು. ಸರಿ ಹೊರಡ್ತೀನಿ ಅಂತ ಅಂದರು. ನಾ ಪಾನಕ ಮಾಡೋ ತನಕ ಇರಲ್ಲ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣಿತ್ತು, ಅವ್ರಿಗೆ ಲೆಮನ್ ಜ್ಯೂಸ್ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಹೋಗ್ತಾರೆ ಅಂತ. ನಾನು ಈ ನಡುವೆ ಫ್ರಿಜ್ಜಲ್ಲೆಲ್ಲ ನೀರು ಏನು ಇಡಲ್ಲ, ಮಡಕೆ ಇದೆ ಅದಕ್ಕೆ ತುಂಬೇ ಇಲ್ಲ, ಸ್ವಲ್ಪ ವಾಶ್ ಮಾಡಬೇಕಿತ್ತು. ಸರಿ ವಾಶ್ ಮಾಡಿಬಿಟ್ಟು ತುಂಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟೆ. ಈ ಬೇಸಿಗೆಯಲ್ಲಿ ಮಡಕೆ ನೀರು ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಏನಾದರೂ ಜ್ಯೂಸ್ ಎಲ್ಲ ಮಾಡಬೇಕಂದ್ರೆ ತುಂಬ ಯೂಸ್ ಆಗುತ್ತೆ. ಇನ್ನು ಇಲ್ಲಿಗೆ ಬಂದಾಗಿಂದ ಆ ಥರ ವೆರೈಟಿ ಅಡುಗೆ ಏನೂ ಮಾಡೇ ಇಲ್ಲ. ನನಗೆ ಊಟದಲ್ಲಿ ಈ ಥರ ಆಸೆ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಏನಾದರೂ ತಿನ್ಬೇಕಂತ ಅನಿಸ್ತಾ ಇತ್ತು. ಸರಿ ಸ್ವಲ್ಪ ಚೆನ್ನಾಗಿ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ತರಕಾರಿ ಅವ್ರು ಬಂದಿದ್ರು. ನನ್ನ ಮಗ ನೋಡಿ ಬ್ಯಾಸ್ಕೆಟ್ ತೊಗೊಂಬ ಅಂತ ಅಂದರೆ ಪಾಪ ಅವ್ನು ನೋಡಿ ಎಷ್ಟು ಖುಷಿಯಾಗೋಯ್ತು ಗೊತ್ತಾ ನನಗೆ. ಆಮೇಲೆ ಇಲ್ಲಿ ತುಂಬಾ ಒಳ್ಳೆ ನೈಬರ್ಸ್ ಇದ್ದಾರೆ. ಎಲ್ಲರೂ ಅವರೇ ಮಾತಾಡಿಸ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವರು ನನ್ನ ಮಾತಾಡ್ಸಿದ್ರು. ನಿಮ್ಮದು ಈ ಕಡೆ ಬಿಲ್ಡಿಂಗ್ ಅಲ್ಲೇ ಇರೋದು ನಾವು, ಅವ್ರದ್ದು ಓನ್ ಹೌಸ್. ಸೊ ಬನ್ನಿ ಯಾವಾಗಾದರೂ ಮನೆಗೆ, ನಿಮ್ಮ ಹೆಸರೇನಂತೆಲ್ಲ ಕೇಳಿ ಮಾತಾಡ್ಸಿದ್ರು. ಯಾವಾಗ ಬಂದ್ರಿ, ಏನು ಎತ್ತ ಅಂತೆಲ್ಲ ಪ್ರೀತಮ್ನೆಲ್ಲ ಮಾತಾಡ್ಸಿದ್ರು. ಸಖತ್ ಖುಷಿ ಆಯಿತು. ಮತ್ತು ತರಕಾರಿ ಅವರು ಅಷ್ಟೇ ಮನೆ ಮುಂದೆನೇ ಬರ್ತಾರೆ. ನಾನು ಇದ್ರೊಳಗೆ ಹೆಂಗಪ್ಪ ತರಕಾರಿ ತರೋದು, ಅಷ್ಟು ದೂರ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಒಂದಿನ ಬಿಟ್ಟು ಒಂದಿನ ಫ್ರೆಶ್ ಆಗಿ ತರಕಾರಿ ಕೂಡ ತೊಗೊಂಡು ಬರ್ತಾರೆ. ಬೇಕಾದಾಗ ತೊಗೊಳ್ಳಿ ಅಂತ ಹೇಳಿದ್ರು. ಓಕೆ, ಇನ್ಮೇಲೆ ಅದು ಟೆನ್ಷನ್ ಇಲ್ಲ ಅಂತ ಅಂದ್ಕೊಂಡೆ. ತರಕಾರಿ ಎಲ್ಲ ಇತ್ತು, ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಿಹಿ ಗೆಣಸು ಕಡಲೆಕಾಯಿ ಎಲ್ಲ ಮಾಡ್ತಾಯಿದ್ರು ಅಂದ್ಕೊತೀನಿ. ಸಿಹಿ ಗೆಣಸು ತೊಗೊಂಬರೋಣ ಅಂತಲೇ ಹೋದೆ. ಹಂಗೆ ಸ್ವಲ್ಪ ಟೊಮೊಟೊ ಅದು ಇದು ಇರಲಿಲ್ಲ, ಎಲ್ಲ ತೊಗೊಂಡು ಬಂದೆ. ಇನ್ನು ಸ್ವಲ್ಪ ಟೈಮ್ ಕೊಟ್ಟು ನೀಟಾಗೆ ಪಲಾವ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು. ಯಾಕೋ ಬಾಯೆಲ್ಲ ಕೆಟ್ಟೋಗಿರೋ ಥರ ಅನಿಸ್ತಾ ಇದೆ. ಗೊತ್ತಿಲ್ಲ, ನನಗೆ ಊಟದಲ್ಲಿ ಕ್ರೇವಿಂಗ್ಸ್ ಆಗಲ್ಲ. ಬಟ್ ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ಐಟಮ್ಗಳು ಸೆಟ್ ಮಾಡಬೇಕು, ಅದು ಸಿಗ್ತಾಯಿಲ್ಲ ಇದು ಸಿಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡಿ ಅಡುಗೆ ಮಾಡಿದ್ನಲ್ಲ, ಹಾಗಾಗಿ ಏನೋ ಹಂಗೆ ಅನ್ನಿಸ್ತು, ಏನೋ ಗೊತ್ತಿಲ್ಲ. ಆಮೇಲೆ ಪಲಾವ್ ಮಾಡಿಕೊಂಡು ರುಚಿಯಾಗಿ ಮಾಡಬೇಕಂತ, ಅದು ಘಮ ಅಂತ ಇರಬೇಕಂತ ಹೇಳಿ ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ಪಲಾವ್ ಮಾಡಿದ್ದೆ. ಮತ್ತು ಬೆಳಗ್ಗೆನೆ ಮೊಸರು ಮೊಸರು ಹೆಪ್ಪಾಕಿದ್ನಲ್ಲ, ಮಜ್ಜಿಗೆ ಹಾಲು ಹೆಪ್ಪಾಕಿದ್ದೆ, ಅದು ಮೊಸರು ಇತ್ತು. ಹಾಗಾಗಿ ಮೊಸರು ಬಜ್ಜಿ ಮಾಡಿ ಸ್ವಲ್ಪ ಪಲಾವ್ ಮಾಡಿಕೊಂಡು ಊಟ ಮಾಡಿಬಿಟ್ವಿ. ಯಾಕೆಂತಂದರೆ ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ತಿಂದಿದ್ದು, ಅದು ಕಾರಲ್ಲಿ ತಿನ್ನೋಣ ಅಂತ ತೆಗೆದ್ನ. ಪ್ರೀತಮ್ ನನಗೂ ಕೊಡು, ಪ್ರಗತಿ ನನಗೊಂದು ಸ್ಪೂನು, ಹಂಗೆ ಅಂತೇಳಿ ನನಗೂ ತಿನ್ನೋಕ್ಕಾಗಲಿಲ್ಲ, ತುಂಬ ಹೊಟ್ಟೆ ಹಸಿತಾಯಿತ್ತು. ಹಾಗಾಗಿ ಓಕೆ, ಈ ಮಠ ಮಧ್ಯಾಹ್ನ ಬಿಸಿಲು ಹೆಂಗೆ ಹೊಡಿತಾ ಇತ್ತು ಅಂದರೆ, ಇದರಲ್ಲಿ ಹೆಂಗಪ್ಪ ಪೂಜೆ ಮಾಡೋದು, ಸಂಜೆ ಮಾಡೋಣ ಅನ್ನೋ ಥರನೇ ಬಿಸಿಲು, ಅಷ್ಟು ಬಿಸಿಲಿತ್ತು. ಹಾಗಾಗಿ ಸಂಜೆ ಪೂಜೆ ಮಾಡ್ಕೊಳ್ಳೋಣ, ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಸದ್ಯಕ್ಕೆ ಊಟ ಮುಗಿಸ್ಬಿಡೋಣ ಅಂತೇಳಿ ಬೆಳಗ್ಗೆ ತಿಂದಿದ್ದು ಬಂದ ತಕ್ಷಣ ಅಡುಗೆ ಮಾಡಿ ಊಟ ಮಾಡಿಬಿಟ್ಟೆ ನಾನು. ಆಮೇಲೆ ಸಂಜೆ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಹೆಸರುಬೇಳೆ ಎಲ್ಲ ನೆನಾಕಿಟ್ಟಿದ್ದೆ. ಇನ್ನು ಸಿಕ್ಕಾಪಟ್ಟೆ ಬಿಸಿಲು ಬರುತ್ತೆ ಗೊತ್ತಾ ಈ ಮನೆಯಲ್ಲಿ. ಹೆಂಗೆ ಬರುತ್ತೆ ಅಂತಂದರೆ, ಮಧ್ಯಾಹ್ನದ ಹೊತ್ತು ಯಾವುದೊಂದು ಲೈಟ್ ಅವಶ್ಯಕತೆನೂ ಇಲ್ಲ, ಕರೆಂಟಿನ ಅವಶ್ಯಕತೆನೂ ಇಲ್ಲ, ಅಷ್ಟು ಬಿಸಿಲು ಬರುತ್ತೆ. ಕರ್ಟನ್ಸ್ ಕ್ಲೋಸ್ ಮಾಡ್ಬೇಕು. ನಾನು ಇನ್ನೂ ಸ್ವಲ್ಪ ಡಾರ್ಕ್ ಕರ್ಟನ್ ಹಾಕೋಣ, ಅಲ್ಲಿ ಸ್ವಲ್ಪ ಲೈಟ್ ಆಯ್ತಲ್ಲ, ಬೆಳಕಿರಲಿ ಅಂತ ಹೇಳಿ ನಾನು ಹಾಕಿದ್ದೆ. ಅಂದರೆ ಹೆವಿ ಬಿಸಿಲು ಬರ್ತಾ ಇದೆ, ಅದಕ್ಕೂ 2 ಕರ್ಟನ್ ಹಾಕ್ಬೋದು. ಅದು ಲೈಟ್ ಕಲರ್ದು ಇರಲಿ, ಇನ್ನೊಂದು ಡಾರ್ಕ್ ಕರ್ಟನ್ಸ್ ಹಾಕೋಣ ಮಧ್ಯಾಹ್ನದ ಹೊತ್ತು, ಅದನ್ನು ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಬಿಸಿಲು ಅವಾಯ್ಡ್ ಆಗುತ್ತೆ ಅಂತ. ಇನ್ನು ನಿನ್ನೆ ನಾನು ಶಾಪ್ಗೆ ಹೋದಾಗ ನಮ್ಮ ಮನೆಯವ್ರು ಬಕೆಟ್ ಬೇಕಂತೇಳಿ, ಅಂದರೆ ಇದರೊಳಗೆ ನಿಮಗೆ ಎಷ್ಟು ವಾಶ್ರೂಮ್ ಇದೆ ಅಂತಂದರೆ 4 ವಾಶ್ರೂಮ್ ಇದೆ. ಸೊ ಹಂಗಾಗಿ ಒಂದಕ್ಕೆ ಬಕೆಟ್ ಇರಲಿಲ್ಲ. ನಮ್ಮನೇಲಿ ಇರೋದೇ ಎಲ್ಲದಕ್ಕೂ ಆಯಿತು, ಒಂದು ಬಕೆಟ್ ಮಾತ್ರ ಇರಲಿಲ್ಲ. ಹಾಗಾಗಿ ಅಲ್ಲಿ ನೋಡಿದ್ವಿ, 500 ರೂಪೀಸ್ ಇತ್ತು, ಸೇಮ್ 18 ಲೀಟರ್ ಬಕೆಟ್. ಅಯ್ಯೋ ಅಷ್ಟೊಂದು ದುಡ್ಡ ಇರು ನೋಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲಿ ಚೆಕ್ ಮಾಡಿದ್ದಕ್ಕೆ 280 ರೂಪೀಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಬಕೆಟ್, ಅದು ಕುಬೇರ ಇಂಡಸ್ಟ್ರೀಸ್, ಚೆನ್ನಾಗಿತ್ತು. ಸರಿ ಅಲ್ಲಿ ಯಾಕೆ ಅಷ್ಟೊಂದು ದುಡ್ಡು ಕೊಡೋದು, ನಾಳೆ ಬೆಳಗ್ಗೆನೆ ಡೆಲಿವರಿ ಸಿಗುತ್ತೆ ಬಾ ಅಂತ ಹೇಳ್ಬಿಟ್ಟು ಅಲ್ಲೇ ಇಮಿಡಿಯೇಟಾಗಿ ಬುಕ್ ಮಾಡಿ ಅಲ್ಲಿ ತೊಗೊಂಬರಲಿಲ್ಲ. ಅಂದರೆ ನಾನು ಈ ಥರ ಮಾಡ್ತಿರ್ತೀನಿ, ಏನಾದರೂ ಅಂದರೆ ತುಂಬ ಇಂಪಾರ್ಟೆಂಟ್ ಅಲ್ಲ ಅನ್ನೋದಕ್ಕೆ ಏನಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು ಸರಿ ಚೆಕ್ ಮಾಡ್ತೀನಿ, ಯಾವುದು ಬೆಸ್ಟ್, ಯಾವ್ದು ತೊಗೋಬೇಕು ಯಾವ್ದು ಬೇಡ ಅಂತ. ಹಾಗಾಗಿ ಅಲ್ಲೇ ಬುಕ್ ಮಾಡ್ಕೊಂಡು ಬಂದ್ವಿ. ಇನ್ನು ಎಲ್ಲೂ ಮಿರರ್ ಇಲ್ಲ, ವಾಶ್ರೂಮಲ್ಲಿ ಎಲ್ಲೂ ಮಿರರ್ ಹಾಕ್ಸಿಲ್ಲ. ಸೊ ಹಾಗಾಗಿ ಟೆಂಪ್ರವರಿಗೆ ಅಂತ ಹೇಳ್ಬಿಟ್ಟು ನಾನೇ ಐಕ್ಯದಲ್ಲಿ ಇದೊಂದು 2 ಮಿರರ್ ತೊಗೊಂಡು ಬಂದಿದ್ದೆ. ಅದಕ್ಕೇನೋ ಈ ಥರ ಹಾಕಿದೆ, ಪ್ರಗತಿ ಇದಕ್ಕೆ ಆ ಥರ ಹಾಕ್ಬೇಡ ಮಮ್ಮಿ, ಸ್ವಲ್ಪ ಉದ್ದುದಕ್ಕೆ ಹಾಕು ಅಂತಂದರು. ಸರಿ, ಇದು ಪ್ರಗತಿ ರೂಮೇ, ಹಾಗಾಗಿ ಒಂಚೂರು ಈ ಥರ ಹಾಕ್ತೆ, ಸಾಕು, ಎಷ್ಟು ಸಾಕು ಅನ್ನಿಸ್ತು ಟೆಂಪ್ರವರಿಗೆ. ತುಂಬ ಏನು
ಬೇಡ ಅಂತ, ಜಸ್ಟ್ ಫೇಸ್ ವಾಶ್ ಮಾಡೋದಕ್ಕಷ್ಟೇ ಅಲ್ವಾ ಅಂತ ಹೇಳಿ ಕೆಳಗಡೆ ಒಂದು ಹ್ಯಾಂಡ್ ಬೇಷನ್ ಇದೆ, ಅಲ್ಲೂ ಹಾಕಿ ಮೇಲ್ಗಡೆ ಪ್ರಗತಿ ರೂಮ್ಗೆ ಹಾಕ್ತೆ. ನನ್ನ ರೂಮಿಗೆ ತಂದಿಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡ್ಕೊಳ್ತೀನಿ. ಪ್ರೀತಮ್ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ, ಊಟ ಎಲ್ಲ ಮಾಡಿದ್ವಿ, ಸ್ವಲ್ಪ ಟೈಮ್ ಪಾಸ್ ಮಾಡಿದೆ. ಸಂಜೆ ಆಯಿತು, ಇವಾಗಂತೂ ಬಿಸಿಲು 6 ಗಂಟೆ ಆದರೂ ಕಡಿಮೆ ಆಗೋದಿಲ್ಲ. ನಮ್ಮನೆ ಹತ್ರ ಅಂದರೂ 6 ಗಂಟೆ ಆದರೂ ಪಳ ಅಂತ ಸೂರ್ಯ ಹೊಳಿತಾ ಇರ್ತಾನೆ. ಇನ್ನು ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ, ಸಂಜೆ ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ದೀಪ ಹಚ್ಚಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಪೂಜೆ ಮಾಡ್ತಾ ಇರೋದು ಇಲ್ಲಿ. ಹಾಗಾಗಿ ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಇಲ್ಲ, ಹಾಗಾಗಿ ನಾನೇ ಈ ಥರ ಒಂದು ಸೆಟಪ್ ಮಾಡಿಕೊಂಡೆ. ಮೊದಲೆಲ್ಲ ಏನು ಗೊತ್ತಾ, ನಮ್ಮ ಅಜ್ಜಿ ಮನೇಲಿ ನಾನು ನೋಡ್ದಂಗೆ ಯಾವುದು ದೇವ್ರ ಮನೆ ಅಂತ ಸ್ಪೆಷಲಾಗಿ ಅವರು ದೇವ್ರ ಮನೆ ಅಂತ ಮಾಡ್ತಿರ್ಲಿಲ್ಲ. ನಮ್ಮ ಅಜ್ಜಿ ಮನೇಲಿ ಪಡ್ಸಾಲೆ ಅಂತ ಇತ್ತು. ಆ ಪಡ್ಸಾಲೆಯಲ್ಲಿ ಒಂದು ಕಡೆ ಕಾರ್ನರಲ್ಲಿ ಗೋಡೆ ಮೇಲೆ ಲೈನಾಗಿ ದೇವ್ರ ಫೋಟೋ ಹಾಕಿದ್ರು. ಅದಕ್ಕೆ ಒಂದೇ ಒಂದು ಟೇಬಲ್ ಥರ, ಸ್ಟ್ಯಾಂಡ್ ಥರ, ಅದರೊಳಗೆ ಕಳಸ, 2 ದೀಪ ಅಷ್ಟೇ ಇಡ್ತಾ ಇದ್ದಿದ್ದು. ಆಮೇಲೆ ಅರ್ಶಿನ ಕುಂಕುಮದ ಭರಣಿಗೆ ಅಂತ ಒಂದು ಗೂಡಿತ್ತು. ಆ ಗೂಡೊಳಗಡೆ ಅರ್ಶಿನ ಕುಂಕುಮ ಭರಣಿ ಮತ್ತೇನಾದರೂ ಬೇಕಾಗಿದ್ದು ಸಣ್ಣ ಪುಟ್ಟದ ಆ ಗೂಡಲ್ಲಿ ಇಡ್ತಾಯಿದ್ರು. ಅಲ್ಲಿ ಅಷ್ಟು ದೇವ್ರ ಫೋಟೋನ ಸಾಲಿಗೆ ಹಾಕಿ, ಹೂವು ಅಂತ ಅಂದರೆ ಅವ್ರು ಕೊಂಡ್ಕೊಂಬಂದಿದ್ದು ಹೂವು ಅಲ್ಲ, ತೋಟದಲ್ಲಿ ಸಿಗೋ ದಾಸವಾಳನ ಎಲ್ಲದಕ್ಕೂ ಒಂದೊಂದು ಇಟ್ಬಿಟ್ಟು, ಶನಿವಾರ ಆದರೆ ಸಾಕು ದೇವ್ರ ಸಾಮಾನು ಎಲ್ಲ ತೊಳೆಯೋರು, ಶನಿವಾರನೇ ಅವ್ರು ಸ್ನಾನ ಮಾಡ್ತಾ ಇದ್ದಿದ್ದು. ಆ ಥರ ಇದ್ದಿದ್ದು, ಯಾವುದು ಕ್ಲೋಸ್ ಆಗಿರಬೇಕು, ಮುಚ್ಕೊಂಡಿರ್ಬೇಕು, ಎಲ್ಲ ಒಂದು ದೇವ್ರ ಮನೆ ಬೇಕು, ಆ ಥರ ಕಾನ್ಸೆಪ್ಟ್ ಮಧ್ಯದಿಂದ ಬಂದಿರೋದು. ಸೊ ಇದರಿಂದ ಏನೂ ಎಫೆಕ್ಟ್ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನನಗೇನು ಆ ಥರ ಓಪನ್ ಇದ್ರೇನು ಪ್ರಾಬ್ಲಮ್, ಯಾಕೆಂತಂದರೆ ಇಲ್ಲಿ ಏನೂ ಇಲ್ಲ, ಓಕೆನಾ, ಜಸ್ಟ್ ಅಡುಗೆ ಮನೆ, ಹಾಲ್, ದೇವ್ರ ಮನೆ ಇಷ್ಟೇ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ಎಲ್ಲ ಏನೇನಿದ್ರು ಮೇಲ್ಗಡೆ ರೂಮ್ಗಳೆಲ್ಲ ಆಗುತ್ತೆ. ಹಾಗಾಗಿ ನನಗೇನೋ ಓಕೆನೆ. ಬಟ್ ಕೆಲವೊಬ್ಬರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರು ಓಪನ್ ಬೇಡ, ಕ್ಲೋಸ್ ಮಾಡೋ ಥರ ಅಥವಾ ಸಣ್ಣದೇನಾದರೂ. ನಮ್ಮ ದೇವ್ರ ಮನೆ ಫೋಟೋ ನೋಡಿದ್ರೆ ಎಷ್ಟು ದೊಡ್ಡದಕ್ಕೆ ನಾನು ಮತ್ತೆ ಸಣ್ಣ ಗುಡಿ ಎಲ್ಲ ಅದು ಸಾಲದು ಇಲ್ಲ, ಮ್ಯಾಚ್ ಆಗೋದಿಲ್ಲ. ಮತ್ತೆ ದೇವ್ರ ಫೋಟೋನ ನಾನು ಎತ್ತಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದೇ ಫೋಟೋ ಬೇಕು, ಹೀಗೆ ಬೇಕಂತ ಹೀಗೆ ಮಾಡಿಕೊಂಡೆ. ಆಮೇಲೆ ಲಾಸ್ಟ್ ನಮ್ಮ ಮನೆ ದೇವ್ರ ಮನೆ ಇರಲಿಲ್ಲ, ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ದೇವ್ರ ಮನೆ ಕೊಡೋದಿಲ್ಲ. ಅಲ್ಲೂ ಅಷ್ಟೇ ನಾನು ಹೀಗೆ ಫೋಟೋನ ಗೋಡೆಗೆ ಹಾಕಿ ಒಂದು ಸ್ಟ್ಯಾಂಡ್ ಇದು ಮಾಡ್ಕೊಂಡು ಹಂಗೆ ಪೂಜೆ ಮಾಡ್ಕೊಂಡು ಬಂದಿದ್ದು. ನನ್ನ ಇದೇ ಗೊತ್ತಿಲ್ಲ, ನಂಗೆ ದೇವ್ರ ಮನೆಗೂ ನಂಗೂ ಆಗಿ ಬರೋಂಗೆ ಕಾಣಲ್ಲ ಅನ್ಸುತ್ತೆ. ಯಾವ ಮನೇಲೂ ಇರಲಿಲ್ಲ, ಇರೋ ಮನೇಲಿ ನಾನು ಇರ್ತಾ ಇಲ್ಲ. ಹಾಗಾಗಿ ಈ ಮನೇಲಿ ದೇವ್ರ ಮನೆ ಇಲ್ಲ, ಬಹುಶಃ ಈ ಮನೇಲಿ ನಾನು ತುಂಬ ದಿನ ಇರ್ತೀನಿ ಅನ್ಸುತ್ತೆ. ಸುಮ್ಮನೆ ನಾನೇ ಹಂಗೆ ಇದು ಮಾಡಿದ್ದು. ನಮ್ಮ ಮನೆಗೆ ದೇವ್ರ ಮನೆ ಮಾಡಿಸಿದ್ಮೇಲೆ ನಾನು ಬಂದ್ಬಿಟ್ಟಿದ್ದು. ಅದಕ್ಕೂ ಮುಂಚೆಗೆ ಅಲ್ಲೇ ಚೆನ್ನಾಗೇ ಇದ್ವಿ. ಆಮೇಲೆ ಇಲ್ಲೂ ದೇವ್ರ ಮನೆ ಎಲ್ಲ ನೋಡ್ಕೊಂಡೇ ಹೋಗಿದ್ವಿ. ದೇವ್ರ ಮನೆ ಇತ್ತು, ನಮಗೆ ಆಗಲಿಲ್ಲ. ಹಾಗಾಗಿ ನೋಡೋಣ, ಇವಾಗ ಓಪನ್ ಪ್ಲೇಸಲ್ಲಿ ರಾಜವರೋಷವಾಗಿದೆ ನಮ್ಮ ಮನೆ ದೇವರು. ಇಲ್ಲಿ ತುಂಬ ವರ್ಷ ಇರ್ತೀವಿ ಅಂತ ನನ್ನ ಫೀಲಿಂಗ್. ಇನ್ನು ದೇವ್ರ ಮನೆಗೆ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಒಂದು ಲೈನ್ ನೆನಪಾಯಿತು, ಬಸವಣ್ಣ ಅವ್ರದ್ದು ಓದ್ತಾ ಇದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನಂಬಿಸಿ ಕತ್ತು ಕುಯ್ಯುವವರಯ್ಯ, ತಿನ್ನೋ ಅನ್ನವ ಕಿತ್ತುಕೊಳ್ಳುವವರಯ್ಯ, ಬೆಳವಣಿಗೆ ಸಹಿಸದೆ ಕಣ್ಣುರಿಯುವವರಯ್ಯ, ಇದು ಮಾಡುವವರು ಬೇರ್ಯಾರು ಅಲ್ಲವಯ್ಯ ನಿನ್ನವರಯ್ಯ. ಅಂತಂದರೆ ಲೈಫಲ್ಲಿ ನಮಗೆ ಏನೇ ಮಾಡ್ತಾರಲ್ವಾ ಅವರಿಗೆಲ್ಲ ನಮ್ಮವರೇ ಆಗಿರ್ತಾರೆ. ನಮ್ಗೆ ಹೊರಗಿನವರಿಂದ ನೋವಾಗೋದಿಲ್ಲ, ಒಳಗಿನವರಿಂದನೇ ಜಾಸ್ತಿ ನೋವಾಗೋದು. ಸಿಚುವೇಶನಲ್ಲಿ ಇದು ನಂಗೆ ತುಂಬ ಹತ್ರ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸುಮಾರು ಪ್ರಶ್ನೆ ಕೇಳ್ತಾ ಇರ್ತೀರಾ, ಇವ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು, ಅವ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು, ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನೀವು ಯಾಕೆ ಅಲ್ಲಿ ಹೋಗಲ್ಲ, ನಿಮ್ಮನ್ನು ಯಾಕೆ ಇವ್ರು ಮಾತಾಡ್ಸಲ್ಲ, ನೀವು ಇನ್ನೊಬ್ರಲ್ಲಿ ಮತ್ತೊಬ್ಬರಲ್ಲಿ, ಇದಕ್ಕೆಲ್ಲದಕ್ಕೂ ಇದು ಒಂದೇ ಉತ್ತರ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೆ. ಯಾರಿಲ್ಲಿ ನಮ್ಮವರು, ಅವರೇ ನಮ್ಮನ್ನು ನೋವು ಮಾಡೋರು, ಇನ್ಯಾರೂ ಇಲ್ಲ ಇಲ್ಲಿ ನಮಗೆ ನೋವು ಮಾಡೋದಕ್ಕೆ. ಸುಮಾರು ಆಗಿದೆ, ಬಟ್ ಹೇಳ್ಕೊಳಕ್ಕಾಗಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಆ ಥರ ಅಲ್ಲ, ಏನೇ ಇದ್ರೂ ಹೇಳ್ತೀನಿ, ಏನೇ ಯಾರಿಗೂ ಎದುರಲ್ಲ ಇರೋದು ಇದ್ದದನ್ನ ಹೇಳೋದಕ್ಕೆ. ಬಟ್ ಕೆಲವೊಂದನ್ನು ಹೇಳೋಕ್ಕಾಗ್ತಾನೆ ಇಲ್ವೇ, ಅದು ನನಗೆ ಗೊತ್ತಿಲ್ಲ ಯಾಕೆ ಅಂತ. ಸಮಯ ಬಂದ ಖಂಡಿತ ನಾನು ಶೇರ್ ಮಾಡಿಕೊಂಡೇ ಹೋಗೋದು. ನನಗೆ ಅನಿಸಿರೋದು, ನನಗೆ ಅಂದಿರೋದು, ನನಗೆ ಯಾರಿಂದ ನೋವಾಯಿತು ಎಲ್ಲನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬಟ್ ಇದು ಟೈಮ್ ಅಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಯಾರು ಹೋದ್ರು ಯಾರು ಬಂದರು ನನ್ನ ಚಾನಲ್, ನಾನಿಲ್ಲಿ ಸತ್ಯವಾಗ್ಲೂ ಇರ್ತೀನಿ ಅಷ್ಟೇ. ಬೇರೆಯವ್ರ ಬಗ್ಗೆ ನನಗೆ ಗ್ಯಾರಂಟಿ ಗೊತ್ತಿಲ್ಲ. ನಾನು, ನನ್ನ ಫ್ಯಾಮಿಲಿ ಇರುತ್ತೆ, ನನ್ನದು ಪುಟ್ಟ ಫ್ಯಾಮಿಲಿ, ಪುಟ್ಟ ಸಂಸಾರ. ನನ್ನನ್ನು ಯಾವತ್ತೂ ಪ್ರಶ್ನೆ ಮಾಡಲ್ಲ ಅನ್ನೋ ನಂಬಿಕೆಯಲ್ಲಿರೋ ನನ್ನ ಒಂದು ಪುಟ್ಟ ಫ್ಯಾಮಿಲಿ ಜೊತೆ ನಾನು ಯಾವಾಗಲೂ ನಿಮ್ಮ ಮುಂದೆ ಕಾಣಿಸ್ಕೊಳ್ತೀನಿ ಅಷ್ಟೇ. ಇನ್ನು ಪೂಜೆ ಎಲ್ಲ ಮುಗೀತು, ಇಷ್ಟೇ ಸಿಂಪಲ್. ಶ್ರೀರಾಮನವಮಿ ಯಾಕೆ ಒಂದು ಹಬ್ಬನ ಮಿಸ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು 1:30 ಆಗಿತ್ತು ನಾನು ಮನೆಗೆ ಬಂದಾಗ. ಅಲ್ಲಿಂದ ಮತ್ತೆ ಪೂಜೆ ಎಲ್ಲ ಮಾಡಿಕೊಂಡು
ಇವತ್ತಿನ ಹಬ್ಬನೂ ಕೂಡ ಆರಾಮಾಗಿ ಮುಗಿಸಿದ್ವಿ. ಪ್ರಗತಿ ನೋಡಿ, ಪ್ರಗತಿದು ಹೇರ್ ಸ್ಟೈಲ್ ಅದು ನಾನೇನೋ ಮಾಡ್ತೀನಿ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅದು ಈ ಥರ ಯಾವಾಗಲೂ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳುತ್ತೆ. ಕೇಳಿದ್ರೆ ನನಗೆ ಚೆನ್ನಾಗೇ ಕಾಣಿಸ್ತಾ ಇತ್ತು ಮಮ್ಮಿ ಕನ್ನಡಿಲಿ. ಸುಮಾರು ಜನ ಹೇಳ್ತಾರೆ ನೀವು ಮಾತ್ರ ಹಾಗೆ ಹಿಂಗೆ ನಿಮ್ಮ ಮಗಳನ್ನ ಯಾಕೆ. ನಮ್ಮ ಮಗಳು ಮಾಡೋದು ಒಪ್ಪೋದೇ ಇಲ್ವೇ. ಪ್ರೀತಮ್ ಏನು ಮಾಡಿದೆ? ಪೂಜೆ ಮಾಡ್ದಾ? ಸ್ವಾಮಿ ಪೂಜೆ ಮಾಡ್ದಾ? ಜ್ಯೂಸ್ ಬೇಕಾ? ಕುಡಿತೀಯಾ? ಬೇಡ ಕುಡಿ. ಜ್ಯೂಸ್ ಥರ ಕಾಣಿಸ್ತೈತೆ. ಇವತ್ತು ಶ್ರೀರಾಮನವಮಿ. ಸೊ ಪೂಜೆ ಸಿಂಪಲ್ ಆಗಿ ಮಾಡಿದ್ವಿ, ಯಾಕೆಂದ್ರೆ ಬೆಳಗ್ಗೆ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿ. ಆಯ್ತು ಮಾಡು ಮಗನೇ, ನೀನು ಏನು ಮಾಡ್ತೀವಿ ಮಾಡು. ಅದಕ್ಕೆ ಚೆನ್ನಾಗಿ ಗೀಚ್ಬಿಟ್ಟು ಅದಕ್ಕೆ ಕಲರ್ ಮಾಡ್ಕೊಂಡು ಕೂತಿದ್ದೆ. ಆ ಟೀಚರ್ ಅದನ್ನೇ ಹೇಳಿದ್ದು, ಪ್ರೀತಮ್ ಏನಂತಂದ್ರೆ ಅವ್ನು ಫಸ್ಟ್ ಪಿಕ್ಚರ್ ಕಂಡ ತಕ್ಷಣ ಕಲರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಪ್ರಾಬ್ಲಮ್ಮು, ನಮ್ಮ ಇನ್ಸ್ಟ್ರಕ್ಷನ್ನೇ ತಗೊಳ್ಳಲ್ಲ. ಪಟ್ ಅಂತ ಬರೆಯೋಗಿಡಿದ್ರೆ ಎಲ್ಲ ಗೊತ್ತು ಅವನಿಗೆ, ಅವನಾಗಿ ಓನಾಗಿ ಬರೆಯೋಕೆ ಹೋಗಿ ಈ ಥರ ಪ್ರಾಬ್ಲಮ್ ಮಾಡ್ಕೊತಾನೆ ಅಂತ ಹೇಳಿದ್ರ. ಚೆನ್ನಾಗಿ ಹೇಳಿದ್ರು, ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ಶಾರ್ಪ್ ಇದ್ದಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಪ್ರಗತಿದು ಚೆನ್ನಾಗಿತ್ತು, ಎಲ್ಲ ಮಾರ್ಕ್ಸ್ ಎಲ್ಲ ತುಂಬ ಚೆನ್ನಾಗೇ ಇತ್ತು. ಬಟ್ ಒಂದು ನಿರ್ಧಾರ ಅಂತ ಮಾಡಿ ಇವತ್ತು ಅವ್ನು ಸ್ಕೂಲ್ ಚೇಂಜ್ ಮಾಡೋಣ ಅಂತ TC ಅಪ್ಲೈ ಮಾಡಿಬಿಟ್ಟು ಬಂದಿದ್ದೀವಿ. ಏನೇನೋ ಲೈಫಲ್ಲಿ ಆಗ್ತಾ ಇದೆ, ಬಟ್ ಎಲ್ಲ ಒಳ್ಳೇದೇ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀವಿ. ನಾವು ತಗೊಂಡಿರೋ ಎಲ್ಲ ಪ್ರತಿಯೊಂದು ನಿರ್ಧಾರನೂ ಕೂಡ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಬೇರೆ ಇನ್ನೇನು ಇಲ್ಲ ಇಲ್ಲಿ. ಇನ್ನೊಂದೇನೋ ಹೇಳ್ಬೇಕು ಅಂದ್ಕೊಂಡೆ. ಇದು ಹಬ್ಬವೆಲ್ಲ ಆಯಿತು ಸಿಂಪಲ್ಲಾಗಿ. ನಾವು ಬಂದು ಇವತ್ತು ಹಬ್ಬನೂ ಮಿಸ್ ಮಾಡ್ಕೊಂಡ್ರೆ ನಾಳೆ ಮಾಡೋಕ್ಕಾಗಲ್ಲ. ಪ್ರಗತಿ ಪಾನ್ಕ ಅಂತ ಇದ್ರು. ಅಮ್ಮನ ಮನೇಲೇ ಇರ್ತೀನಿ ಅಂತ ಅಂದ್ಕೊಂಡು ಅಮ್ಮ ಪಾನ್ಕ ಮಾಡ್ತೀಯಾ ಅಂತ ಎಲ್ಲ ಕೇಳಿದ್ರಂತೆ. ಅಮ್ಮ ಫೋನ್ ಮಾಡಿ ಪ್ರಗತಿಗೆ ಪಾನ್ಕ ಮಾಡ್ಕೊಡು ಅಂತ ಅಣ್ಣೆಲ್ಲ ಪ್ರಗತಿಗೆ ಅಮ್ಮನೇ ಕೊಟ್ಟು ಕಲಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ಪಾನ್ಕ ಮಜ್ಜಿಗೆ ಎಲ್ಲನೂ ಕೊಟ್ಟಿತ್ತು ಅಮ್ಮನೇ. ನಾನು ಸ್ವಲ್ಪ ಹಾಲು ಎಪ್ಪಾಕಿ ಇಟ್ಟಿದ್ದೆ. ಅದಕ್ಕೆ ಹೆಸರುಬೇಳೆ ಮಾಡಿ ಇವಾಗ ಪಲಾವ್ ಇದೆ, ಅದಕ್ಕೆ ಸ್ವಲ್ಪ ಹಪ್ಳ ಕರ್ಬಿಟ್ಟು ಊಟನೂ ಮಾಡಿಬಿಡ್ತೀವಿ. ನಮ್ಮ ಮನೆಯವ್ರು ಬರ್ತಾರೆ ಇನ್ನೇನು. ಪೂಜೆನೂ ಮಾಡಿಕೊಂಡೆ. ವರ್ಷಕ್ಕೆ ಬರೋದು ಒಂದೊಂದು ಹಬ್ಬಗಳು ಮಿಸ್ ಮಾಡಿಕೊಂಡ್ರೆ ಹೆಂಗಿರುತ್ತೆ. ಇಲ್ಲಿ ಬಂದಾಗಿಂದ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಪೂಜೆನೂ ಮಾಡ್ಕೊಂಡ್ಬಿಟ್ಟೆ. ಇನ್ನು ದೇವ್ರು ಓಪನ್ ಪ್ಲೇಸಲ್ಲಿದೆ, ದೇವ್ರ ಮನೆ ಈ ಥರ ಬೇಕಾಗಿರಲಿಲ್ಲ, ಸ್ವಲ್ಪ ಇರಬೇಕಂತ. ಆ್ಯಕ್ಚುಲಿ ಅಡುಗೆ ಮನೆಗೆ ಬರುತ್ತೆ ದೇವ್ರ ಮನೆ ಮಾಡಿದರೆ. ನನಗೆ ಅಡುಗೆ ಮನೇಲಿ ದೇವ್ರ ಮನೆ ಇಷ್ಟ ಆಗಲ್ಲ, ಹಾಗಾಗಿ ಇದು ಇನ್ನೇ ಇರಲ್ಲ. ಇಲ್ಲಿ ಸ್ವಲ್ಪ ಪಾರ್ಟಿಷನ್ ಬರುತ್ತೆ, ಅದು ನಾನು ಪ್ಲಾನ್ ಮಾಡಿದ್ದೀನಿ, ನೋಡೋಣ. ಆಮೇಲೆ ಈಗಲೇ ಬೇಡಲ್ಲ, ಒಟ್ಟಿಗೆ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ, ಓವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಹಿಂಗೆ ಸೆಟ್ ಆದರೆ ಹಿಂಗೆ ಓಕೆ, ಇಲ್ಲ ಅಂತಂದರೆ ಅದಕ್ಕೊಂದು ಪಾರ್ಟಿಷನ್ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ. ಹಂಗಾದ್ರೆ ಹಂಗೆ ಮಾಡ್ಕೊಂಡ್ರಾಯ್ತು. ಇನ್ನು ಮನೆ ಎಲ್ಲ ಒಂದು ಹಂತಕ್ಕೆ ಸೆಟ್ ಮಾಡಿದ್ದೀನಿ. ಸಖತ್ತು ಬಿಸಿಲು ಬೆಳಕು ಸಿಕ್ಕಾಬಿಟ್ಟೆ, ಲೈಟ್ ಅವಶ್ಯಕತೆನೆಲ್ಲ ಬೆಳಗ್ಗೆ ಟೈಮಲ್ಲಿ ಮನೆಗೆ. ಈ ಕಿಟಕಿಯಿಂದ ಬಿಸಿಲು ಆ ವಿಂಡೋ ಅಂದರೆ ಡೈನಿಂಗ್ ಟೇಬಲ್ ತನಕ ಬರುತ್ತೆ, ಅಷ್ಟು ಸೂರ್ಯನ ಬೆಳಕು ಹಿಂಗೆ ಪಟ್ಟಂತ ಹೊಡಿತೆ. ಚೆನ್ನಾಗಿದೆ ಇಲ್ಲಿ. ಏನೋ ಪದಾರಿ ಇನ್ನೂ ತುಂಬ ಇದೆ ಮಾಡೋದು, ಏನೋ ಮಾಡಿಟ್ಟಿದ್ದೀನಿ. ನಾನು ಹೋಮ್ ಟೂರ್ ಎಲ್ಲ ಮಾಡೋಷ್ಟು 3-4 ತಿಂಗಳಾಗುತ್ತೆ. ಇನ್ನು ಏನೇನೋ ಪ್ಲ್ಯಾನ್ ಇದೆ, ಮೇಕ್ ಓವರ್ ಅದು ಇದು ಅಂತ. ಇನ್ನು ಸ್ವಲ್ಪ ಹಾಗೆ ಸ್ವಲ್ಪ ಮೇಲ್ಗೆ ಹೋಗ್ಬಿಟ್ಟು ಬರೋಣ, ಸಂಜೆ ಆಯ್ತಲ್ವ, ಒಂಚೂರು ಹಂಗೆ ವಾಕ್ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡ್ವಿ. ಬರ್ತೀಯಾ ಪ್ರೀತಮ್ ನೀನು? ಬಾ ಹೋಗೋಣ ಮೇಲ್ಗೆ ಹೋಗೋಣ. ನಾನು ಮೇಲ್ ಹೋಗೇ ಇಲ್ಲ, ಪ್ರಗತಿ ಬಂದಾಗಿಂದ ಮೇಲ್ ಹೋಗೇ ಇಲ್ಲ. ನೆನ್ನೆನೇ ಬಂದಿರೋದು. ಸುಮಾರು ಜನ ನನ್ನ ಹಸ್ಬೆಂಡ್ ಬರ್ತಾರೆ, ಪ್ರಗತಿ ಇಲ್ಲ ಅಂತ. ಅಮ್ಮ ಕಳ್ಸಿದ್ದಿಲ್ಲ, ಪೇರೆಂಟ್ಸ್ ಮೀಟಿಂಗಿಗೂ ಅಮ್ಮ ಕಳಿಸ್ಲಿಲ್ಲ. ಅಯ್ಯೋ ಪೇರೆಂಟ್ಸ್ ಮೀಟಿಂಗ್ ಅಷ್ಟೇ ಅಲ್ವಾ, ಮುಗಿಸ್ಕೊಂಡು ಬನ್ನಿ, ಅದಕ್ಕೂ ಪ್ರಗತಿ ಬೇಕಾ, ರಜಾ ಮುಗಿದ್ಮೇಲೆ ಒಟ್ಟಿಗೆ ಬರ್ತಾನೆ, ಎಲ್ಲ ಕಳ್ಸಮ್ಮ ಟೀಚರ್ ಹತ್ರ ಮಾತಾಡ್ಕೊಂಡ್ ಬರ್ಲಿ ಅಂತ ಹೇಳಿ ಬಲವಂತ ಮಾಡಿ ಜೊತೆ ಕರ್ಕೊಂಡ್ ಬಂದಿದ್ದೀವಿ. ಫುಲ್ಲು ಮೇಲೆ ಹೆಂಗ್ ಹೋಗೋದು? ಬಾ ಹೋಗೋಣ. ಮನೇಲಿ ಲಿಫ್ಟ್ ನನ್ನ ಮಗ ಹೇಳ್ತಾ ಇದ್ದಾನೆ, ಫುಲ್ಲು ಹಿಂಗೋದ್ರೆ ಅಲ್ಲಿ ಮೇಲೆ ಹೋಗುತ್ತೆ ಅಂತ. ಬನ್ನಿ ಅಮ್ಮ, ಬರ್ತಾರೆ ನಡಿ. ನೀನು ಈಗ ಮುಂದೆ ನೋಡ್ಕೊಂಡು ಹೋಗ್ಬೇಕು. ಮೇಲ್ಗಡೆ ಲೈಟ್ ಇರು, ಲೈಟ್ ಹಾಕ್ತೀನಿ. ಮೇಲ್ ಚಪ್ಪಲಿ ಹಾಕೊಂಡು ಹೋಗ್ಬೇಕಿತ್ತು, ಡಸ್ಟ್ ಇರುತ್ತೆ ಅನ್ಸುತ್ತೆ. ನಿಮ್ಮ ಡ್ಯಾಡಿ ಯಾವುದೋ ಡ್ರಮ್ ತಗೊಂಡು ಎಷ್ಟು ಗಾಳಿ ಬೀಸ್ತಾ ಇದೆ. ಚಿನ್ನು ಸಖತ್ ಗಾಳಿ ಬೀಸ್ತಾ ಇದೆಯಲ್ಲ.
ಅದ್ರ ಮೇಲೆಲ್ಲ ಬೇಡ ಮಗ್ನೆ, ಅದ್ರ ಮೇಲೆ ನೀನು ಹೋಗಕ್ಕಲ್ಲ. ಮೇಲೆ ಯಾರದು? ಚಂದಮಾಮ. ಮೇಲ್ ಚಂದಮಾಮ ಬಂದಿದೆ. ನೀನ್ ಅಲ್ಲಿ ಹೋಗಂಗಿಲ್ಲ ಮೈಲಿ, ಅಲ್ಲೆಲ್ಲ ಬೇಡ ಮಗ್ನೆ. ಇದೆಲ್ಲ ಇದು ಓನರ್ದು ಡ್ರಮ್ಮು. ಅವ್ರ ಮೇಲೆ ಇಟ್ಬಿಡಿ ಅಂತ ಹೇಳಿದ್ದಾರೆ. ಮೇಲೆ ಹೆಂಗ್ ಹಾಕೋದು ಅದು ಡ್ರಮ್ಮು? ಬಿಸಿಲಲ್ಲಿ ಹೋಗ್ಬಿಡತ್ತೆ. ಏನಾದ್ರು ಮಾಡ್ಕೊ. ಅವ್ರದ್ದೇ ಅಲ್ವಾ, ಏನಾಗಲ್ಲ. ಇಲ್ಲಿ ಇಲ್ಲಿ ನಮ್ಮ ಗೊಬ್ಬರ ಹಸುದು ಗೊಬ್ಬರ ಕೊಟ್ಟು ಕಳ್ಸೈತೆ. ನಾನೇ ಕೇಳಿದ್ದೆ ಒಂದು ಸ್ವಲ್ಪ ಗೊಬ್ಬರ ಬೇಕು, ಗಿಡ ಎಲ್ಲ ಹೋಗ್ತದೆ ಅಂತ. ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟಿದ್ರು. ಇಲ್ಲಿ ಪ್ಲಾಂಟ್ಸ್ ಎಲ್ಲ ಹಾಕೋದು ಅಲ್ವಾ? ಇಲ್ಲಿ ಸ್ವಲ್ಪ ಟೆರೆಸ್ ಗಾರ್ಡನ್ ಮಾಡೋಣ ಅಂತ ಏನೇನೋ ಪ್ಲಾನ್ ಮಾಡಿದ್ದೀನಿ. ಚಿನ್ನ ಇಲ್ಲಿ ಬೇಡ, ಅಲ್ಲೆಲ್ಲ ಹೋಗ್ತೀನಿ. ನಂಗೆ ಪ್ಲಾಂಟಿಂಗ್ ಅಂದ್ರೆ ತುಂಬಾ ಇಷ್ಟ ಮಮ್ಮಿ. ಇಲ್ಲೇ ಬಾ, ಅದು ಚೆನ್ನಾಗಿರುತ್ತೆ. ಆದಷ್ಟು ನಾನು ಇಲ್ಲಿ ಏನು ಅನ್ಕೊಂಡೆ ಗೊತ್ತಾ, ವೆಜಿಟೇಬಲ್ಸ್ ಸೊಪ್ಪು ತರಕಾರಿ ಹಾಕೋಣ ಅಂತ. ಕೆಳಗಡೆ ಬಾಲ್ಕನಿಗೆ ಮಾತ್ರ ಹೂವಿನ ಗಿಡಗಳು ಹಾಕ್ಕೊತೀನಿ. ಅದಕ್ಕೆ ಮಾತ್ರ ಸ್ವಲ್ಪ ಸೊಪ್ಪಿಂದು. ಇದು ಸ್ವಲ್ಪ ಹೈಟ್ ಕಮ್ಮಿ ಇದೆ ಅಂತ ಹೇಳಿದ್ನಲ್ಲ, ಇಲ್ಲಿ ಒಂದು ಸ್ವಲ್ಪ ಏನೋ ಪ್ಲ್ಯಾನ್ ಮಾಡಿದ್ದೀನಿ ನಾನು ಇಷ್ಟು ಹೈಟ್ಗೆ. ಅದನ್ನು ಓನರ್ ಹತ್ರ ಮಾತಾಡಿಬಿಟ್ಟು ಮಾಡ್ಕೊಳ್ತೀನಿ. ಸುಮ್ಮನೆ ಟೆಂಪ್ರವರಿ, ಯಾವಾಗ ಬೇಕಾದ್ರೂ ತೆಗಿಬೋದು ಆ ಥರ. ಇಷ್ಟು ಗಾಳಿ ಚೆನ್ನಾಗಿದೆ ಅಲ್ವಾ ಇಲ್ಲಿ? ಇದು ಗಾಳಿ ಚೆನ್ನಾಗಿ ಇಷ್ಟ ಇದೆಯಾ? ಖುಷಿ ಆಗ್ಬಿಟ್ಟು ಪ್ರೀತಮ್. ಭಯನೇ ಇಲ್ಲ ನನಗೆ. ಇಲ್ಲೆಲ್ಲ ಪಾಟು ಇಟ್ಟಾರೆ, ಬಿಸಿಲಿಗೆ ಪಾಟು ಹೋಗ್ತಾರೆ. ಅದಕ್ಕೆ ಇದು ಪಾಟು ಬರುತ್ತಲ್ಲ ಒಂಥರ ಪ್ಲಾಸ್ಟಿಕ್ ಬ್ಯಾಗ್ ಮಾಡಿದ್ದೀನಿ ಟೆರೆಸ್ ಮೇಲ್ಗೋಸ್ಕರ. ಆಮೇಲೆ ಅವ್ರಿಗೂ ಏನು ಕರೆಗಿರೆ ಆಗಬಾರ್ದು, ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು. ಸುಮ್ಮನೆ ಗಿಡ ಹಾಕ್ತೀನಿ ಅಂತ ಇಲ್ಲೆಲ್ಲ ಗಲೀಜೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ, ಜಾಗ ನಮ್ದಲ್ಲ. ಹಾಗಾಗಿ ಸ್ಟ್ಯಾಂಡ್ ಏನಾದರೂ ತರಿಸಿ ಅದ್ರ ಮೇಲೆ ಇಡೋಣ ಅಂತ. ಎಷ್ಟು ಗಾಳಿ ಬೀಸ್ತಾ ಇದೆ. ನಾವು ನಮ್ಮ ಮನೆಯವರಲ್ಲಿ ಸ್ವಲ್ಪ ದೊಡ್ಡ ಲೈಟೇ ಹಾಕಿದ್ದಾರೆ. ಟೆರೆಸ್ ಗಾರ್ಡನ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಂದು ಚಿನ್ನ ಹಂಗೆ ಮಾಡಂಗಿಲ್ಲ ಮಮ್ಮಿ ನೋಡಿಲಿ, ಇಲ್ಲಿ ಚಾಪೆ ಹಸ್ಕೊಂಡಿಲ್ಲ ನಿಂತ್ಕೋಬೋದು. ನೋಡು ಗಾಳಿ ಬೀಸ್ತಿರುತ್ತೆ, ಅದು ಏನಾದ್ರು ಹಾಕೊಂಡ್ಬಿಡೋದು, ಕಚ್ದಲ್ಲೇ ಇರೋದು. ಸಗಣಿ ಗೊಬ್ಬರ 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 ಕಾಮಿಡಿ ಕಿಲಾಡಿ ಗೊಬ್ಬರ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನಮ್ಮದು ಟೆರೆಸ್ ಗಾರ್ಡನ್ ಹೆಂಗಾಗತ್ತೆ, ಹೇಗೆ ಬರುತ್ತೆ, ಹೆಂಗೆ ಮಾಡ್ತೀನಿ ಅಂತ. ಪ್ರಗತಿಗೂ ಅಷ್ಟೇ ಗಿಡ ಹಾಕೋದು ಇದೆಲ್ಲ ಇಷ್ಟ, ನೋಡೋಕೆ ಇಷ್ಟ. ಅಟ್ಲೀಸ್ಟ್ ನಾವು ಮಾಡೋದನ್ನ ನೋಡಿ ನೆಕ್ಸ್ಟ್ ಅವರು ಹೆಲ್ಪ್ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹೆಂಗೋ ಒಳ್ಳೆ ಜಾಗ ಅಂತೂ ಇದೆ, ಆದಷ್ಟು ಯುಟಿಲೈಸ್ ಮಾಡ್ಕೊಳ್ತೀನಿ. ನೋಡೋಣ, ಇನ್ನೇನು ಇಲ್ಲ. ಇಷ್ಟೇ ಇವತ್ತಿನ ವ್ಲಾಗ್. ಇದ್ದಿದ್ದೇ ಕೆಲಸ ತುಂಬ ಇದೆ. ಇವಾಗ ಆರಾಮಾಗಿ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಸಿಗುತ್ತೆ. ಎಷ್ಟು ಮಾಡಿದ್ರು ಕೆಲಸ ಇದೆ. ಒಂಥರ ಖುಷಿಯಾಗಿದೆ. ಇಲ್ಲೇನೋ ಒಂಥರ ಏನೋ ಭರ್ಜರಿ ಆಗಿಲ್ಲ ಅಂದ್ರೂ ಇರೋದ್ರಲ್ಲಿ ತುಂಬ ಖುಷಿ ಇದೆ. ಆಮೇಲೆ ಪ್ರತಿದಿನ ಗಿಡಗಳಿಗೆ ಪಟ್ಟಂತ ನೀರು ಹಾಕಬೇಕು. ಒಂದಿನ ಹಾಕಿಲ್ಲ ಅಂದರೂ ಗಿಡ ಹೋಗ್ಬಿಡ್ತವೆ, ಅಷ್ಟು ನೀರು ಅಂದರೆ ಬೇಗ ಒಣಗಿಬಿಡ್ತವೆ. ಇಲ್ಲಿ ಸ್ವಲ್ಪ ಗಿಡ ಏನೂ ಇಟ್ಟಿಲ್ಲ, ಇವೆಲ್ಲ ತೆಗಿಯೋಂಥವೇನೆ. ಇರೋ ತನಕ ನಮ್ಮ ಕಣ್ಮುಂದೆ ಬಾಡೋಗೋದು ನೋಡೋಕೆ ಇಷ್ಟ ಆಗಲ್ವಲ್ಲ, ಹಾಗಾಗಿ ಡೈಲಿ ಒಂದು ಸ್ವಲ್ಪ ಬಂದು ಇಲ್ಲಿ ನೀರು ಹಾಕ್ತೀನಿ. ಇನ್ನು ನಮ್ಮ ರೂಮ್ ಬಾಲ್ಕನಿಲಿ ಇದೆಯಲ್ಲ, ಅದ್ರಲ್ಲಿ ಕೆಲವೊಂದಿಷ್ಟು ಗಿಡಗಳು ತುಂಬ ಚೆನ್ನಾಗಿದೆ. ಮನಿ ಪ್ಲ್ಯಾಂಟು ಮತ್ತು ಲೆಮನ್ ಗ್ರಾಸು ಮತ್ತು ಇದು ಹಾಕಿದ್ದೀನಿ, ರೋಸ್ಮೆರಿ, ದಾಸವಾಳದ 2 ಗಿಡನೂ ಸೂಪರಾಗಿ ಬಂದಿದೆ. ಅದಕ್ಕೆಲ್ಲ ರೆಗ್ಯುಲರಾಗಿ ಹಾಕ್ತೀನಿ. ನಾನು ರೂಮ್ಗೆ ಹೋಗ್ತಾ ಇರ್ತೀನಲ್ಲ, ಆವಾಗ ನೆನ್ಪು ಮಾಡಿಕೊಂಡು ಸಂಜೆ ಡೈಲಿ ನೀರು ಹಾಕ್ತೀನಿ. ಇಲ್ಲಿ ಸ್ವಲ್ಪ ಹಾಕಲ್ಲ. ನಮ್ಮ ಲಕ್ಕಿಗಂತೂ ಬಾಲ್ಕನಿ ತುಂಬ ಇಷ್ಟ. ಅದಕ್ಕೆ ಏನಾದರೂ ನೋಡಬೇಕು, ಹೊರಗಡೆ ನೋಡಬೇಕು. ಅದಕ್ಕೆ ಬಂದಿಲ್ಲಿ ಕೂತ್ಕೊಂಡು ಆ ಗಾಡಿಗಳು ಅದು ಇದು ಯಾರಾದರೂ ವಾಕ್ ಮಾಡೋರ್ನೆಲ್ಲ ನೋಡ್ತಾನೆ ಇರುತ್ತೆ ಯಾವಾಗ್ಲೂ. ನಾವೇ ಸುಮ್ಮನೆನಾದರೂ ತೊಗೊಂಬಂದು ಒಂದು 1 ಅವರ್ ಬಿಡ್ತೀವಿ ಬಾಲ್ಕನಿಲಿ, ನೋಡು ಇಲ್ಲಿ ಅಂತ ಹೇಳಿ. ಅದಕ್ಕೆ ಅಲ್ಲೇ ಖುಷಿ. ಹಾಗಾಗಿ ಅಲ್ಲೂ ಟೈಮ್ ಸ್ಪೆಂಡ್ ಮಾಡುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ, ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.